ಧರ್ಮಸ್ಥಳದ ಎಸ್ಐಟಿ ತನಿಖೆ ಇನ್ನೇನು ನಿರ್ಣಾಯಕ ಘಟ್ಟದಲ್ಲಿ ಬಂದಿದೆ. ಇವತ್ತೋ ನಾಳೆನೋ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋ ಹೊತ್ತಿಗೆ ಹೊಸದೊಂದು ಕೇಸ್. ಇದನ್ನ ಗಮನಿಸಿ ಯಾರೆಲ್ಲರೂ ಧರ್ಮಸ್ಥಳ ಪರ ಅಂತ ಹೇಳಿ ತಮ್ಮನ್ನು ತಾವು ಕರ್ಕೊಳ್ತಿದ್ರು ಅವ್ರು ಹೇಳ್ತಿದ್ದಾರೆ, ಈ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಮಾಡ್ತಿದ್ದ ಗ್ಯಾಂಗ್ ಹೆದರಿ ಓಡ್ ಹೋಗ್ತಾ ಇದೆ. ಬಂಧನದ ಭೀತಿಗೊಳಗಾಗಿ ಅಂಜಿ ಬೆನ್ ತಿರುಗಿಸ್ಕೊಂಡು ಹೋಗ್ತಿದ್ದಾರೆ. ಹಿಂಗೇನಾಗಿರೋದು? ಹಂಗೇನು ಇಲ್ಲ, ಅದು ಅವರು ಚಿಂತನೆ ಹಂಗಿರುತ್ತೆ. ಅದು ಬೆಳ್ತಂಗಡಿ, ಧರ್ಮಸ್ಥಳ, ಇಡೀ ಕರಾವಳಿ ಪ್ರದೇಶದಲ್ಲಿ ಎಲ್ರಿಗೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ಸ್ಟೇಟ್ಗೂ ಗೊತ್ತಿದೆ. ಒಬ್ಬ ಮನುಷ್ಯ ಹೊರಗೆ ಬರ್ತಾನೆ, ಕೈಯಲ್ಲಿ ಮೂಳೆ ಇರುತ್ತೆ, ಮತ್ತೆ ಬುರುಡೆ ಇರುತ್ತೆ. ಅವನು ಹೇಳ್ತಾನೆ, ನಾನು ಅಲ್ಲಿ ಕೆಲಸ ಮಾಡಿದೆ, 10 ವರ್ಷ ಕೆಲಸ ಮಾಡಿದೆ. FIR ಓದಿದ್ರೆ ಗೊತ್ತಾಗುತ್ತೆ, ನಾನು ಊತಾಕ್ದೆ. ಸಣ್ಣ ವಯಸ್ಸು 12-15 ವಯಸ್ಸು ಹುಡುಗಿರನ್ನು ಕೂಡ ಕೊಂದಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ರಕ್ತ ಸುರಿತಿತ್ತು, ಇದೆಲ್ಲ ಹೇಳ್ದ. ಸೂಪರ್ವೈಸರ್ ಅಂದ, ಕೊಂದವರು ಯಾರೊಂದು ಹೇಳ್ದ. ಇದು 3. 4ನೇ ತಾರೀಕು ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಪಡೆದು FIR ನೋಂದಣಿ ಆಯಿತು. 9ನೇ ತಾರೀಕು ಹೇಳಿಕೆ ಕೊಡ್ತಾನೆ ನ್ಯಾಯಾಧೀಶರು ಮುಂದೆ. ಆ ಹೇಳಿಕೆಯಲ್ಲಿ ಕೂಡ ಇದನ್ನೇ ಹೇಳ್ತಾನೆ. ಇದಾದ ಮೇಲೆ 19ನೇ ತಾರೀಕು SIT ರಚನೆ ಆಗುತ್ತೆ. ಅವನನ್ನ 4 IPS ಆಫೀಸರ್ಸು, ಅದರ್ ಆಫೀಸರ್ಸು, FSLನವನು ಅವನನ್ನ ಗ್ರಿಲ್ ಮಾಡ್ತಾರೆ, ಇಂಟರಾಗೇಟ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಅವನು ನಿಜ ಹೇಳ್ತಾನೆ ಅಂತ ಕಂಡು ಬಂದ ನಂತರ ಎಕ್ಸ್ಯೂಮೇಷನ್, ಎಕ್ಸ್ಕವೇಷನ್, ರಾಡಾರು ಎಲ್ಲ ಹೋಗ್ತಾರೆ. 15 ಸ್ಪಾಟ್ಗೆ ಹೋಗ್ತಾರೆ. 15 ಸ್ಪಾಟ್ ಅಲ್ಲಿ ಏನೂ ಸಿಗ್ಲಿಲ್ಲ, 2 ಸ್ಪಾಟ್ ಅಲ್ಲಿ ಏನೋ ಸಿಕ್ತು. ಇದು ಕರೆಕ್ಟ್ ಆಗೇ ಹೋಗ್ತಿತ್ತು. ಯಾವತ್ತುವರೆಗೆ 23/8/2025 ಕರೆಕ್ಟ್ ಆಗಿ ಹೋಗ್ತು. ಅಲ್ಲಿ ನ್ಯಾಯ ಸಿಗುತ್ತೆ, ಜನಗಳಿಗೆ, ಪ್ರಾಣಿಗಳಿಗೆ, ಜೀವಗಳಿಗೆ ನ್ಯಾಯ ಸಿಗುತ್ತೆ ಎಂದು ಭರವಸೆ ಎಲ್ಲರಿಗೂ ಇತ್ತು, ನನಗೂ ಕೂಡ ಇತ್ತು. ಆದರೆ 23ನೇ ತಾರೀಕು ಅವನು ಭೀಮಾ ಮುಸುಕದಾರಿ ಚಿನ್ನಯ್ಯ ಅಂದು ಹೊರಗೆ ಗೊತ್ತಾದ. ನನ್ನ ಡೈಲಾಗು, ಅವನು ಭೀಮಾ ಚಿನ್ನಯ್ಯ ಇದ್ದಾಗ ನಿಜ ಹೇಳ್ತಿದ್ದ, ಯಾವಾಗ ಚಿನ್ನಯ್ಯ ಆದ್ನೋ ಸುಳ್ಳು ಹೇಳಕ್ಕೆ ಶುರು ಮಾಡ್ದ ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ? ನನ್ನ ಪ್ರಕಾರ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಕುದುರೆ ಗಾಡಿ ಮುಂದೆ ಕುದುರೆ ಇತ್ತು, ಕುದುರೆ ಹೋಗ್ತಿತ್ತು ಮುಂದೆ. ಆ ಗಾಡಿನಲ್ಲಿ ನ್ಯಾಯ ಅನ್ನೋ ಲೋಡ್ ಇತ್ತು. 23/8/2025 ನಂತರ ಗಾಡಿ ಮುಂದೆ ಹೋಯ್ತು, ಕುದುರೆ ಹಿಂದೆ ಬಂತು. ಲೋಡು, ನ್ಯಾಯ ಅನ್ನೋ ಲೋಡು ಕೆಳಗೆ ಹೋಯ್ತು, ಅನ್ಯಾಯ ಅನ್ನೋ ಲೋಡ್ ಅಲ್ಲಿ ಬಂತು. ಸರಿ ಬಾಲನ್ ಸರ್, ಇದೆಲ್ಲ ಡೈಲಾಗ್ಗಳು, ನೀವು ನ್ಯಾಯ ಅಂದ್ರಿ, ಬಂಡಿ ಅಂದ್ರಿ, ಕುದುರೆ ಅಂದ್ರಿ, ಇದೆಲ್ಲ ಡೈಲಾಗ್ಗಳು ಆಚೆ ಮಾಧ್ಯಮದಲ್ಲೋ ಅಥವಾ ಸಾಮಾಜಿಕ ಮಾಧ್ಯಮದಲ್ಲೋ ಹೇಳೋಕ್ ಚೆನ್ನಾಗಿರುತ್ತೆ. ಬಹುಶಃ ಕೇಳೋರ್ಗೂ ಕೆಲವ್ರಿಗೆ ಚೆನ್ನಾಗಿ ಅನಿಸಬಹುದೇನೋ ಗೊತ್ತಿಲ್ಲ. ಆದ್ರೆ ಇದು ಹೆಂಗಾಗಿದೆ ಅಂದ್ರೆ, ನಿಮ್ಮ ವಾದಕ್ಕೆ ತಕ್ಕ ಹಾಗೆ SIT ತನಿಖೆ ಆಗೋವರೆಗೂ ಕೂಡ ಎಲ್ಲವೂ ಓಕೆ, ನಿಮಗ್ ಯಾವಾಗ ಆಟ ಬೋರ್ ಆಗತ್ತೆ ಆವಾಗ ಎಲ್ಲವೂ ಕೂಡ ಬೇಡ. ಅಂದ್ರೆ SIT ಅನ್ನೋದು ನಿಮ್ಮ ತಾಳಕ್ಕೆ ಕುಣಿಯುವ ಕುದುರೆ ಆಗಬೇಕಾ? ಹಂಗಲ್ಲ. ಇದು ನಮ್ಮ ತಾಳ, ನಿಮ್ಮ ತಾಳ ಅಲ್ಲ, ನ್ಯಾಯದ ತಾಳ. ನ್ಯಾಯ ಹೌದು ಅಲ್ಲೋ, SIT ತನಿಖೆ ಮುಗದೇ ಇಲ್ಲ, ವರದಿ ಸಬ್ಮಿಟ್ ಹೌದು. ಈಗ ನೀವು ಸೆಕ್ಷನ್ ಹಾಕಿದ್ರಿ, ಅದನ್ನ ಪ್ರಶ್ನೆ ಮಾಡಿ. ಅದನ್ನೇ ಪ್ರಶ್ನೆ ಮಾಡಿದ್ದು. ಪ್ರಶ್ನೆ ಮಾಡಿಲ್ಲ ನೀವು, ಅದನ್ನೇ ಪ್ರಶ್ನೆ ಮಾಡಿ, ಅದನ್ನ ಮಾತ್ರ ಪ್ರಶ್ನೆ ಮಾಡಿಲ್ಲ. ನೋ, ಯು ಹ್ಯಾವಂಟ್. ನೋ. ನೀವೇ ಸಲ್ಲಿಕೆ ಮಾಡಿರುವ ರಿಟ್ ಪಿಟಿಷನ್ ನ ಪೇಜ್ ನಂಬರ್ 12 ಮಾರ್ಕ್ ಮಾಡಿ. ಲಾಸ್ಟ್ ಅಲ್ಲ ಸರ್, ಫಸ್ಟ್ ಇಂದಾನೆ ಹೋಗೋಣ. ವೈ ಟು ಗೋ ಟು ಲಾಸ್ಟ್? ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಇದರಲ್ಲಿ ಪ್ರೇಯರ್ ಅನ್ನೋದ್ರಲ್ಲಿ ಮೊದಲ ಪಾಯಿಂಟ್ ನಲ್ಲಿ ಹಾಕಿದ್ದೀರಿ, ಕ್ವಾಶ್ ದ FIR ರಿಜಿಸ್ಟರ್ ಇನ್ ದ ಕ್ರೈಮ್ ನಂಬರ್ 39 of 2025 BNS registered on the file of Dharmasthala police station. Why do you want to do this? ನಿಮಗೆ ನಿಮ್ಮ ಪರವಾಗಿ ನಿಂತಿದ್ದ ಮಟ್ಟಣ್ಣನವರ್, ನಿಮ್ಮ ಪರವಾಗಿ ನಿಂತಿದ್ದ ತಿಮರೋಡಿ, ವಿಠ್ಠಲಗೌಡ, ಜಯಂತ್ ಅವರ ವಾದದಲ್ಲಿ ಹುರುಳಿದೆ ಅನ್ನೋ ಧೈರ್ಯ ಇದ್ದಿದ್ರೆ ಈ ಕೇಸನ್ನ ರದ್ದು ಮಾಡಿ ಅಂತ ಹೇಳುವ ಗೋಜಿಗೆ ಯಾಕೆ ಹೋಗ್ತಿದ್ರಿ? ಅದನ್ನೇ ಈಗ ಪ್ರಶ್ನೆ ಆಯ್ತಲ್ಲ ನೋಡಿ. ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಕ್ರೈಮ್ ನಂಬರ್ 39 ಧರ್ಮಸ್ಥಳ ಸೆಕ್ಷನ್ ಓದಿಲ್ಲ, 211D. ಹೌದು, ಅದು ನಾನ್ ಕಾಗ್ನಿಸಬಲ್ ಅಫೆನ್ಸ್, ನೋಂದಣಿ ಮಾಡಕ್ ಬರೋದಿಲ್ಲ. ನಾನ್ ಕಾಗ್ನಿಸಬಲ್ ಅಫೆನ್ಸ್, ಯು ಕೆನ್ ನಾಟ್ ರಿಜಿಸ್ಟರ್ ಇನ್ FIR. ಕೇಸ್ ಫೈಲ್ ಸರ್, ಯಾವಾಗ ದಾಖಲಾಗಿದೆ ಕೇಸು? ಕೇಸ್ ದಾಖಲಾಗಿದ್ದು 4/7/2025. ಪಿಟಿಷನ್ ಹಾಕಿರೋದು ಯಾವತ್ತು?
ಅದು ಮೊನ್ನೆ ಹಾಕಿದ್ದು. 4ನೇ ತಾರೀಕಿನಿಂದ ಮೊನ್ನೆ ಅಂದ್ರೆ ಸರಿಸುಮಾರು 2 ತಿಂಗಳು ನಿಮಗೆ ಗೊತ್ತೇ ಆಗಿರ್ಲಿಲ್ವಾ? ದಟ್ ಇಸ್ ಏನೋ 211 ಸಬ್ ಕ್ಲಾಸ್ ಎ ಇದು ಸರಿನೇ ಇಲ್ಲ ಅನ್ನೋದು ಇಷ್ಟು ದಿನಗಳ ಕಾಲ ಗೊತ್ತಾಗಿರ್ಲಿಲ್ವಾ? ಗೊತ್ತಿತ್ತು. ದೆನ್ ವೈ ನಾವು ಇನ್ನೇನು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬೇಕು ಅನ್ನೋ ಹೊತ್ತಿಗೆ ಯಾಕಿದು? ಅದೇ ಗೊತ್ತಿತ್ತು, ಎಲ್ಲಾ ಕಡೆನೂ ಹೇಳ್ತಿದ್ದೆ, ಮಾಧ್ಯಮದಲ್ಲಿನೂ ಹೇಳ್ತಿದ್ದೆ ತಪ್ಪಾಗಿದೆ ಎಂದು. ಐ ಕೆನಾಟ್ ಫೈಲ್, ಐ ಆಮ್ ಓನ್ಲಿ ಅನ್ ಅಡ್ವೊಕೇಟ್. ನೀವು ನನ್ನ ಪ್ರಶ್ನೆ ಮಾಡೋದು ನೋಡಿದ್ರೆ ನನ್ನ ಪಾರ್ಟಿ ಅಂದ್ಕೊಂಡಿದ್ರ? ಅಂದ್ರೆ ನೀವು ಯಾರ ಪರವಾಗಿ ವಕಾಲತ್ತು ವಹಿಸಿದ್ರೆ ಅವರು ಅವ್ರ ಮೊನ್ನೆ ಪ್ರಶ್ನೆ ಬಂದ್ರು, ಮಾಡ್ತಿದ್ದೀನಿ. ಅವ್ರು ಬಂದಿದ್ದೆ ನನ್ನ ಹತ್ರ, ಅವ್ರನ್ನ ನಾನು ನೋಡಿದ್ದೆ ಸಂಡೇ ಬಂದು ಈ ತರ 9 ನೋಟಿಸ್ ಕೊಟ್ರು. ಆ ನೋಟಿಸ್ ಆವಾಗ್ಲೇ ಬಂದಿದ್ರೆ ಆಗ್ತಿದ್ದೆ. 9 ನೋಟಿಸ್ ಹೋಗಿದ್ದಾರೆ, 9 ನೋಟಿಸಸ್. ಮಧ್ಯಾಹ್ನ 12 ಗಂಟೆಗೆ ಹೋದ್ರೆ ಮಿಡ್ ನೈಟ್ 1 ಗಂಟೆವರೆಗೆ ಅಲ್ಲೇ ಕಳ್ಸಿದ್ದಾರೆ. ಆವಾಗ ಫಸ್ಟ್ ನೋಟಿಸ್ ನನ್ನ ಹತ್ರ ಬಂದಿಲ್ಲ, ಸೆಕೆಂಡ್ ನೋಟಿಸ್, ಥರ್ಡ್, 10th ನೋಟಿಸ್ಗೆ ಓಡಿ ಬಂದ್ರು. ಅದರಲ್ಲಿ ಬರ್ದಿದ್ದಾರೆ ನಿಮ್ಮನ್ನ ಬಂಧಿಸ್ತೀವಿ, ಅರೆಸ್ಟ್, ನೀವು ಸಾಕ್ಷಿನ ನಾಶ ಪಡಿಸಬಾರ್ದು ಅಂತ ನೋಟಿಸ್ ಬಂತು. ಆ ನೋಟಿಸ್ ಬಂದ ಮೇಲೆ ಅದು ಪೂರ್ತಿ ತಪ್ಪು ಮಾಡಿದ್ದಾರೆ. ಯಾವ್ದ್ರ ಬಗ್ಗೆ? ಈಗ ಚಿನ್ನಯ್ಯನಿಗೆ ನಾನು ಲಾಯರ ಇಲ್ಲ, ಇವ್ರು ಯಾರಿಗಾಗ್ಲೂ ಲಾಯರ? ನಾನು ಫಸ್ಟ್ ಫೀಲ್ಡ್ಗೆ ಆಸ್ ಎ ಲಾಯರ್ ಐ ಎಂಟರ್ಡ್ ಇನ್ ಟು ದ ಫೀಲ್ಡ್ ಹೋಲ್ಡಿಂಗ್ ಎ ವಕಾಲತ್ ಫಸ್ಟ್ ಟೈಮ್. ಅದಕ್ಕೆ ಮೊದಲು ಯಾರಿಗೂ ವಕಾಲತ್ತು. ಆಸ್ ಎ ಸಿಟಿಸನ್, ಆಸ್ ಎ ಪರ್ಸನ್ ಕನ್ಸರ್ನ್ ವಿತ್ ದ ಸೊಸೈಟಿ, ಇದು ಇಷ್ಟೊಂದು ಘೋರ ಅಪರಾಧಗಳಾಗಿದೆ, ಸಿಟ್ ತನಿಖೆ ಮಾಡಿ ಎಂದು ನಾನೇ ಮುಖ್ಯಮಂತ್ರಿನ ಒಂದು ಟೀಮ್ ಆಫ್ ಲಾಯರ್ಸ್ ಜೊತೆ ಹೋಗಿ ಕೊಟ್ಟೆ. ರಚನೆ ಆಯ್ತು, ಸರಿಪಡಿಸ್ಬೇಕಲ್ಲ ಮೇಡಮ್. ಸರಿ ಸರ್, ಅವ್ರು ಮಾಡಿಲ್ಲ. ಸರಿ, ನ್ಯಾಯ ಹೋದಲ್ಲೂ SIT ತನಿಖೆ ಮುಗದೇ ಇಲ್ಲ, ವರದಿ ಸಬ್ಮಿಟ್ ಹೌದು. ಈಗ ನೀವು ಸೆಕ್ಷನ್ ಹಾಕಿದ್ರಿ, ಅದನ್ನ ಪ್ರಶ್ನೆ ಮಾಡಿ. ಅದನ್ನೇ ಪ್ರಶ್ನೆ ಮಾಡಿದ್ದು, ಪ್ರಶ್ನೆ ಮಾಡಿಲ್ಲ ನೀವು. ಅದನ್ನೇ ಪ್ರಶ್ನೆ ಮಾಡಿ, ಅದನ್ನ ಮಾತ್ರ ಪ್ರಶ್ನೆ ಮಾಡಿಲ್ಲ. ನೋ, ಯು ಹ್ಯಾವಂಟ್. ನೋ, ನೀವೇ ಸಲ್ಲಿಕೆ ಮಾಡಿರುವ ರಿಟ್ ಪಿಟಿಷನ್ ನ ಪೇಜ್ ನಂಬರ್ 12 ಮಾರ್ಕ್ ಮಾಡಿ. ಲಾಸ್ಟ್ ಅಲ್ಲ ಸರ್, ಫಸ್ಟ್ ಇಂದಾನೆ ಹೋಗೋಣ. ವೈ ಟು ಗೋ ಟು ಲಾಸ್ಟ್? ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಇದರಲ್ಲಿ ಪ್ರೇಯರ್ ಅನ್ನೋದ್ರಲ್ಲಿ ಮೊದಲ ಪಾಯಿಂಟ್ ನಲ್ಲಿ ಹಾಕಿದ್ದೀರಿ, ಕ್ವಾಶ್ ದ FIR ರಿಜಿಸ್ಟರ್ ಇನ್ ದ ಕ್ರೈಮ್ ನಂಬರ್ 39 of 2025 BNS registered on the file of Dharmasthala police station. Why do you want to do this? ನಿಮಗೆ ನಿಮ್ಮ ಪರವಾಗಿ ನಿಂತಿದ್ದ ಮಟ್ಟಣ್ಣನವರ್, ನಿಮ್ಮ ಪರವಾಗಿ ನಿಂತಿದ್ದ ತಿಮರೋಡಿ, ವಿಠ್ಠಲಗೌಡ, ಜಯಂತ್ ಅವರ ವಾದದಲ್ಲಿ ಹುರುಳಿದೆ ಅನ್ನೋ ಧೈರ್ಯ ಇದ್ದಿದ್ರೆ ಈ ಕೇಸನ್ನ ರದ್ದು ಮಾಡಿ ಅಂತ ಹೇಳುವ ಗೋಜಿಗೆ ಯಾಕೆ ಹೋಗ್ತಿದ್ರಿ? ಅದೇ ಈಗ ಪ್ರಶ್ನೆ ಆಯ್ತಲ್ಲ ನೋಡಿ. ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಕ್ರೈಮ್ ನಂಬರ್ 39 ಧರ್ಮಸ್ಥಳ ಸೆಕ್ಷನ್ ಓದಿಲ್ಲ, 211D. ಹೌದು, ಅದು ನಾನ್ ಕಾಗ್ನಿಸಬಲ್ ಅಫೆನ್ಸ್, ನೋಂದಣಿ ಮಾಡಕ್ ಬರೋದಿಲ್ಲ. ನಾನ್ ಕಾಗ್ನಿಸಬಲ್ ಅಫೆನ್ಸ್, ಯು ಕೆನ್ ನಾಟ್ ರಿಜಿಸ್ಟರ್ ಕೇಸ್ ಫೈಲ್. ಸರ್, ಯಾವಾಗ ದಾಖಲಾಗಿದೆ ಕೇಸು? ಕೇಸ್ ದಾಖಲಾಗಿದ್ದು 4/7/2025. ಪಿಟಿಷನ್ ಹಾಕಿರೋದು ಯಾವತ್ತು? ಅದು ಮೊನ್ನೆ ಹಾಕಿದ್ದು. 4ನೇ ತಾರೀಕಿನಿಂದ ಮೊನ್ನೆ ಅಂದ್ರೆ ಸರಿಸುಮಾರು 2 ತಿಂಗಳು ನಿಮಗೆ ಗೊತ್ತೇ ಆಗಿರ್ಲಿಲ್ವಾ? ದಟ್ ಇಸ್ ಏನೋ 211 ಸಬ್ ಕ್ಲಾಸ್ ಎ ಇದು ಸರಿನೇ ಇಲ್ಲ ಅನ್ನೋದು ಇಷ್ಟು ದಿನಗಳ ಕಾಲ ಗೊತ್ತಾಗಿರ್ಲಿಲ್ವಾ? ಗೊತ್ತಿತ್ತು. ದೆನ್ ವೈ ನಾವು ಇನ್ನೇನು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬೇಕು ಅನ್ನೋ ಹೊತ್ತಿಗೆ ಯಾಕಿದು? ಅದೇ ಗೊತ್ತಿತ್ತು, ಎಲ್ಲಾ ಕಡೆನೂ ಹೇಳ್ತಿದ್ದೆ, ಮಾಧ್ಯಮದಲ್ಲಿನೂ ಹೇಳ್ತಿದ್ದೆ ತಪ್ಪಾಗಿದೆ ಎಂದು. ಐ ಕೆನಾಟ್ ಫೈಲ್, ಐ ಆಮ್ ಓನ್ಲಿ ಅನ್ ಅಡ್ವೊಕೇಟ್. ನೀವು ನನ್ನ ಪ್ರಶ್ನೆ ಮಾಡೋದು ನೋಡಿದ್ರೆ ನನ್ನ ಪಾರ್ಟಿ ಅಂದ್ಕೊಂಡಿದ್ರ? ಅಂದ್ರೆ ನೀವು ಯಾರ ಪರವಾಗಿ ವಕಾಲತ್ತು ವಹಿಸಿದ್ರೆ ಅವರು ಅವ್ರ ಮೊನ್ನೆ ಪ್ರಶ್ನೆ ಬಂದ್ರು, ಮಾಡ್ತಿದ್ದೀನಿ. ಅವ್ರು ಬಂದಿದ್ದೆ ನನ್ನ ಹತ್ರ, ಅವ್ರನ್ನ ನಾನು ನೋಡಿದ್ದೆ ಸಂಡೇ ಬಂದು ಈ ತರ 9 ನೋಟಿಸ್ ಕೊಟ್ರು. ಆ ನೋಟಿಸ್ ಆವಾಗ್ಲೇ ಬಂದಿದ್ರೆ ಆಗ್ತಿದ್ದೆ. 9 ನೋಟಿಸ್ ಹೋಗಿದ್ದಾರೆ, 9 ನೋಟಿಸಸ್. ಮಧ್ಯಾಹ್ನ 12 ಗಂಟೆಗೆ ಹೋದ್ರೆ ಮಿಡ್ ನೈಟ್ 1 ಗಂಟೆವರೆಗೆ ಅಲ್ಲೇ ಕಳ್ಸಿದ್ದಾರೆ. ಆವಾಗ ಫಸ್ಟ್ ನೋಟಿಸ್ ನನ್ನ ಹತ್ರ ಬಂದಿಲ್ಲ, ಸೆಕೆಂಡ್ ನೋಟಿಸ್, ಥರ್ಡ್, 10th ನೋಟಿಸ್ಗೆ ಓಡಿ ಬಂದ್ರು. ಅದರಲ್ಲಿ ಬರ್ದಿದ್ದಾರೆ ನಿಮ್ಮನ್ನ ಬಂಧಿಸ್ತೀವಿ, ಅರೆಸ್ಟ್, ನೀವು ಸಾಕ್ಷಿನ ನಾಶ ಪಡಿಸಬಾರ್ದು ಅಂತ ನೋಟಿಸ್ ಬಂತು. ಆ ನೋಟಿಸ್ ಬಂದ ಮೇಲೆ ಅದು ಪೂರ್ತಿ ತಪ್ಪು ಮಾಡಿದ್ದಾರೆ. ಯಾವ್ದ್ರ ಬಗ್ಗೆ? ಈಗ ಚಿನ್ನಯ್ಯನಿಗೆ ನಾನು ಲಾಯರ ಇಲ್ಲ, ಇವ್ರು ಯಾರಿಗಾಗ್ಲೂ ಲಾಯರ? ನಾನು ಫಸ್ಟ್ ಫೀಲ್ಡ್ಗೆ ಆಸ್ ಎ ಲಾಯರ್ ಐ ಎಂಟರ್ಡ್ ಇನ್ ಟು ದ ಫೀಲ್ಡ್ ಹೋಲ್ಡಿಂಗ್ ಎ ವಕಾಲತ್ ಫಸ್ಟ್ ಟೈಮ್. ಅದಕ್ಕೆ ಮೊದಲು ಯಾರಿಗೂ ವಕಾಲತ್ತು. ಆಸ್ ಎ ಸಿಟಿಸನ್, ಆಸ್ ಎ ಪರ್ಸನ್ ಕನ್ಸರ್ನ್ ವಿತ್ ದ ಸೊಸೈಟಿ, ಇದು ಇಷ್ಟೊಂದು ಘೋರ ಅಪರಾಧಗಳಾಗಿದೆ, ಸಿಟ್ ತನಿಖೆ ಮಾಡಿ ಎಂದು ನಾನೇ ಮುಖ್ಯಮಂತ್ರಿನ ಒಂದು ಟೀಮ್ ಆಫ್ ಲಾಯರ್ಸ್ ಜೊತೆ ಹೋಗಿ ಕೊಟ್ಟೆ. ರಚನೆ ಆಯ್ತು, ಸರಿಪಡಿಸ್ಬೇಕಲ್ಲ ಮೇಡಮ್. ಸರಿ ಸರ್, ಅವ್ರು ಮಾಡಿಲ್ಲ.